ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮವನ್ನು ಯಾರು ಕಂಡುಹಿಡಿದರು? ಆಲ್ಬರ್ಟ್ ಐನ್ಸ್ಟೀನ್ನ, ಇಲ್ಲ ಐಸೆಕ್ ನ್ಯೂಟನ್ನ, ಇಲ್ಲ ಗಲೀಲಿಯೋ ಗಲೀಲಿನ, ಇಲ್ಲ ನಿಕೋಲಾ ಟೆಸ್ಲಾನ? ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮವನ್ನು ಐಸೆಕ್ ನ್ಯೂಟನ್ ರವರು ಕಂಡುಹಿಡಿದರು. ನ್ಯೂಟನ್ 1687ರಲ್ಲಿ ಪ್ರಿನ್ಸಿಪಿಯಾ ಕೃತಿಯಲ್ಲಿ ಈ ನಿಯಮವನ್ನು ಪ್ರಕಟಿಸಿದರು. ವಿಶ್ವದಲ್ಲಿನ ಪ್ರತಿ ದ್ರವ್ಯರಾಶಿಯು ಮತ್ತೊಂದು ದ್ರವ್ಯರಾಶಿಯನ್ನು ಆಕರ್ಷಿಸುತ್ತದೆ ಎಂದು ಇದು ಹೇಳುತ್ತದೆ. ಸೇಬಿನ ಹಣ್ಣು ಮರದಿಂದ ಬೀಳುವುದನ್ನು ನೋಡಿ ಅವರು ಪ್ರೇರಿತರಾದರು ಎಂಬ ಪ್ರತೀತಿ ಇದೆ. ಈ ಆವಿಷ್ಕಾರವು ಬೀಳುವ ವಸ್ತುಗಳು ಮತ್ತು ಗ್ರಹಗಳ ಕಕ್ಷೆಗಳೆರಡನ್ನ ವಿವರಿಸಿದೆ. ಮುಂದಿನ ಕ್ವಶನ್, ಮೊದಲ ಆಂಟಿಬಯೋಟಿಕ್ ಆದ ಪೆನ್ಸಿಲಿನ್ ಅನ್ನ ಯಾರು ಕಂಡುಹಿಡಿದರು? ಲೂಯಿ ಪಾಶ್ಚರ, ಇಲ್ಲ ಅಲೆಕ್ಸಾಂಡರ್ ಫ್ಲೆಮಿಂಗ, ಇಲ್ಲ ಎಡ್ವರ್ಡ್ ಜೆನ್ನರ, ಇಲ್ಲ ಜೋಸೆಫ್ ಲಿಸ್ಟರ? ಮೊದಲ ಆಂಟಿಬಯೋಟಿಕ್ ಆದ ಪೆನ್ಸಿಲಿನ್ ಅನ್ನ ಅಲೆಕ್ಸಾಂಡರ್ ಫ್ಲೆಮಿಂಗೋ ಅವರು ಕಂಡುಹಿಡಿದರು. ಇದನ್ನು 1928ರಲ್ಲಿ ಆಕಸ್ಮಿಕವಾಗಿ ಕಂಡುಹಿಡಿಯಲಾಯಿತು. ಪೆನ್ಸಿಲಿಯಂ ನೋಟಮಮ್ ಎಂಬ ಶಿಲೀಂಧ್ರವು ಬ್ಯಾಕ್ಟೀರಿಯಾವನ್ನು ಕೊಲ್ಲುವುದನ್ನು ಈ ಅಲೆಕ್ಸಾಂಡರ್ ಫ್ಲೆಮಿಂಗೋ ಅವರು ಗಮನಿಸಿದರು. ಇದು ಬ್ಯಾಕ್ಟೀರಿಯಾದ ಸೋಂಕುಗಳ ಚಿಕಿತ್ಸೆಯಲ್ಲಿ ಕ್ರಾಂತಿಯನ್ನು ಮಾಡಿತು. ಈ ಆವಿಷ್ಕಾರಕ್ಕಾಗಿ ಫ್ಲೆಮಿಂಗ್ 1945ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಹಂಚಿಕೊಂಡರು. ಇದನ್ನು ಹೆಚ್ಚಾಗಿ ಅದ್ಭುತ ಔಷಧಿ ಎಂದು ಕರೆಯುತ್ತಾರೆ, ಅಂದರೆ ವಂಡರ್ ಡ್ರಗ್ ಅಂತ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್, ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ? ಮೇರಿ ಕ್ಯೂರಿನ, ಇಲ್ಲ ಡಿಮಿಟ್ರಿ ಮೆಂಡೆಲೀವ, ಇಲ್ಲ ಜಾನ್ ಡಾಲ್ಟನ್ನ, ಇಲ್ಲ ಅರ್ನೆಸ್ಟ್ ರುದರ್ಫರ್ಡ? ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಎಂದು ಡಿಮಿಟ್ರಿ ಮೆಂಡೆಲೀವ್ ಅವರನ್ನ ಕರೆಯಲಾಗುತ್ತದೆ. ಮೆಂಡೆಲೀವ್ ರವರು ಪರಮಾಣು ದ್ರವ್ಯರಾಶಿಯ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸಿದರು. ಇನ್ನು ಪತ್ತೆಯಾಗದ ಧಾತುಗಳಿಗಾಗಿ ಅವರು ಕೋಷ್ಟಕದಲ್ಲಿ ಜಾಗವನ್ನು ಬಿಟ್ಟಿದ್ದರು. ಗ್ಯಾಲಿಯಂನಂತಹ ಪತ್ತೆಯಾಗದ ಧಾತುಗಳ ಗುಣಲಕ್ಷಣಗಳನ್ನು ಅವರು ಮುನ್ಸೂಚಿಸಿದ್ದರು. ಈ ಕೋಷ್ಟಕವು ರಾಸಾಯನಿಕ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆಧುನಿಕ ಆವೃತ್ತಿಯನ್ನು ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಜೋಡಿಸಲಾಗಿದೆ. ಮುಂದಿನ ಕ್ವಶನ್, DNA ರಚನೆಯನ್ನು ಕಂಡುಹಿಡಿದವರು ಯಾರು? ಚಾರ್ಲ್ಸ್ ಡಾರ್ವಿನ್ನ, ಇಲ್ಲ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ಕ, ಇಲ್ಲ ಗ್ರೆಗರ್ ಮೆಂಡೆಲೀವ? ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಅವರು ಈ DNA ಕಂಡುಹಿಡಿದರು. 1953ರಲ್ಲಿ ಡಬಲ್ ಎಲೆಕ್ಸಾ ರಚನೆಯನ್ನು ಪ್ರಸ್ತಾಪಿಸಿದರು. ರೋಸಲಿಂಡ್
ಫ್ರಾಂಕ್ಲಿನ್ ಅವರ ಎಕ್ಸರೆ ದತ್ತಾಂಶವು ಈ ಆವಿಷ್ಕಾರಕ್ಕೆ ನಿರ್ಣಾಯಕವಾಯಿತು. DNA ಜೀವಿಗಳಲ್ಲಿ ಆನುವಂಶಿಕ ಮಾಹಿತಿಯನ್ನು ಹೊಂದಿರುತ್ತದೆ. 1962ರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದರು. ಜೀನ್ಗಳು ಹೇಗೆ ನಕಲುಗೊಳ್ಳುತ್ತವೆ ಮತ್ತು ಲಕ್ಷಣಗಳನ್ನು ವರ್ಗಾಯಿಸುತ್ತವೆ ಎಂಬುದನ್ನು ಇದು ವಿವರಿಸುತ್ತದೆ. ಮುಂದಿನ ಕ್ವಶನ್, ನಕ್ಷತ್ರಗಳು ಮತ್ತು ಗ್ರಹಗಳನ್ನು ಅಧ್ಯಯನ ಮಾಡಲು ದೂರದರ್ಶಕವನ್ನು ಬಳಸಿದವರು ಯಾರು? ಜೋನ್ಸ್, ಕೆಪ್ಲರ, ಇಲ್ಲ ಗಲೀಲಿಯೋ ಗಲೀಲಿನ, ಇಲ್ಲ ಎಡ್ವಿನ್ ಹಂಬಲ್, ಇಲ್ಲ ನಿಕೋಲಸ್ ಕೋಪರ್ನಿಕಸ್. ನಕ್ಷತ್ರ ಮತ್ತು ಗ್ರಹಗಳನ್ನು ಅಧ್ಯಯನ ಮಾಡಲು ಮೊದಲು ದೂರದರ್ಶಕವನ್ನು ಬಳಸಿದವರು ಗೆಲಿಲಿಯೋ ಗೆಲಿಲಿಯಾಗಿದ್ದಾನೆ. ಗೆಲಿಲಿಯೋ ಗೆಲಿಲಿಯವರು ಗುರುಗ್ರಹದ 4 ದೊಡ್ಡ ಚಂದಿರಗಳನ್ನು ಕಂಡುಹಿಡಿದರು. ಅವರು ಶುಕ್ರ ಗ್ರಹದ ವಿವಿಧ ಹಂತಗಳನ್ನು ವೀಕ್ಷಿಸಿದರು. ಅವರ ವೀಕ್ಷಣೆಗಳು ಸೂರ್ಯಕೇಂದ್ರಿತ ಸೌರಮಂಡಲದ ಸಿದ್ಧಾಂತವನ್ನು ಬೆಂಬಲಿಸಿದವು. ಗೆಲಿಲಿಯೋ ಗೆಲಿಲಿಯನ್ನ ವೀಕ್ಷಣಾ ಖಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಮುಂದಿನ ಕ್ವಶನ್, ದೀರ್ಘಕಾಲ ಬಾಳಿಕೆ ಬರುವ ಪ್ರಕಾಶಮಾನ ವಿದ್ಯುತ್ ದೀಪವನ್ನು ಯಾರು ಕಂಡುಹಿಡಿದರು? ಥಾಮಸ್ ಎಡಿಸನ್ನ, ಇಲ್ಲ ಬೆಂಜಮಿನ್ ಫ್ರಾಂಕ್ಲಿನ್ನ, ಇಲ್ಲ ಮೈಕಲ್ ಫ್ಯಾರಡೇನ, ಇಲ್ಲ ಅಲೆಕ್ಸಾಂಡರ್ ಗ್ರಹಂ ಬೆಲ್. ದೀರ್ಘಕಾಲ ಬಾಳಿಕೆ ಬರುವ ಪ್ರಕಾಶಮಾನ ವಿದ್ಯುತ್ ದೀಪವನ್ನು ಈ ಥಾಮಸ್ ಆಲ್ವಾ ಎಡಿಸನ್ ಅವರು ಕಂಡುಹಿಡಿದರು. ಥಾಮಸ್ ಆಲ್ವಾ ಎಡಿಸನ್ ಅವರು 1879ರಲ್ಲಿ ಕಾರ್ಬನ್ ಫಿಲಮೆಂಟ್ ಅನ್ನು ಪೂರ್ಣಗೊಳಿಸಿದರು. ಅಮೆರಿಕದಲ್ಲಿ 1000ಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ಹೊಂದಿದ್ದರು. ಇವರು ಫೋನೋಗ್ರಾಫ್ ಮತ್ತು ಚಲನಚಿತ್ರ ಕ್ಯಾಮರಾವನ್ನು ಸಹ ಕಂಡುಹಿಡಿದರು. ಥಾಮಸ್ ಆಲ್ವಾ ಎಡಿಸನ್ ಅವರ ಪ್ರಯೋಗಾಲಯವು ಮೆನ್ಲೋ ಪಾರ್ಕಿನಲ್ಲಿತ್ತು. ಎಡಿಸನ್ ಅವರ ಆವಿಷ್ಕಾರವು ಮನೆಗಳಿಗೆ ಕೈಗೆಟಕುವ ದರದಲ್ಲಿ ಬೆಳಕನ್ನು ತಂದಿತು. ಮುಂದಿನ ಕ್ವಶನ್, ಸೊನ್ನೆಯನ್ನು ಒಂದು ಸಂಖ್ಯೆಯಾಗಿ ಕಂಡುಹಿಡಿದ ಭಾರತೀಯ ಗಣಿತಜ್ಞ ಯಾರು? ಭಾಸ್ಕರನ, ಇಲ್ಲ ಆರ್ಯಭಟನ, ಇಲ್ಲ ರಾಮಾನುಜನ, ಇಲ್ಲ ಬ್ರಹ್ಮಗುಪ್ತನ. ಸೊನ್ನೆಯನ್ನು ಒಂದು ಸಂಖ್ಯೆಯಾಗಿ ಕಂಡುಹಿಡಿದ ಭಾರತೀಯ ವಿಜ್ಞಾನಿ ಆರ್ಯಭಟ್ಟ. ಆರ್ಯಭಟ್ಟ ಅವರು ಭಾರತದ ಗುಪ್ತರ ಕಾಲದಲ್ಲಿ ಜೀವಿಸಿದರು. ಇವರು ಪೈ ಮೌಲ್ಯವನ್ನು 4 ದಶಮಾನ ಸ್ಥಾನಗಳವರೆಗೆ ಲೆಕ್ಕ ಹಾಕಿದರು. ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತುತ್ತದೆ ಎಂದು ಇವರು ಪ್ರಸ್ತಾಪಿಸಿದರು. ಅವರ ಆರ್ಯಭಟೀಯಂ ಕೃತಿಯು ಗಣಿತ ಮತ್ತು ಖಗೋಳ ಶಾಸ್ತ್ರದಲ್ಲಿ ಒಂದು ಶ್ರೇಷ್ಠ ಗ್ರಂಥವಾಗಿದೆ. ಭಾರತದ ಮೊದಲ ಉಪಗ್ರಹಕ್ಕೆ ಇವರ ಹೆಸರನ್ನು ಇಡಲಾಯಿತು. ಮುಂದಿನ ಕ್ವಶನ್, ಸಾಪೇಕ್ಷ ಸಿದ್ಧಾಂತವನ್ನು ಯಾರು ಪ್ರಸ್ತಾಪಿಸಿದರು? ಮ್ಯಾಕ್ಸ್ ಪ್ಲಾಂಕ್, ಇಲ್ಲ ಆಲ್ಬರ್ಟ್ ಐನ್ಸ್ಟೈನ್, ಇಲ್ಲ ಸ್ಟೀಫನ್ ಹಾಕಿಂಗ್, ಇಲ್ಲ ನೀಲ್ಸ್ ಬೋರ್. ಸಾಪೇಕ್ಷ ಸಿದ್ಧಾಂತವನ್ನು ಆಲ್ಬರ್ಟ್ ಐನ್ಸ್ಟೈನ್ ಅವರು ಪ್ರಸ್ತಾಪಿಸಿದರು. ಇದು ವಿಶೇಷ ಮತ್ತು ಸಾಮಾನ್ಯ ಸಾಪೇಕ್ಷ
ಸಿದ್ಧಾಂತಗಳನ್ನು ಒಳಗೊಂಡಿದೆ. ಅದರ ಪ್ರಸಿದ್ಧ ಸಮೀಕರಣ ಇದಾಗಿದೆ. ಇದು ಬಾಹ್ಯಾಕಾಶ ಮತ್ತು ಗುರುತ್ವಾಕರ್ಷಣೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ಬದಲಾಯಿಸಿತು. ಆಲ್ಬರ್ಟ್ ಐನ್ಸ್ಟೀನ್ ಅವರು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗಾಗಿ ನೊಬೆಲ್ ಪ್ರಶಸ್ತಿಯನ್ನು 1921ರಲ್ಲಿ ಗೆದ್ದರು. ಐನ್ಸ್ಟೀನ್ ಅವರನ್ನು 20ನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಭೌತವಿಜ್ಞಾನಿ ಎಂದು ಪರಿಗಣಿಸಲಾಗಿದೆ. ಮುಂದಿನ ಕ್ವಶನ್, ಜೀವಕೋಶವನ್ನು ಮೊದಲು ವೀಕ್ಷಿಸಿದವರು ಮತ್ತು ಹೆಸರಿಸಿದವರು ಯಾರು? ರಾಬರ್ಟ್ ಬ್ರೌನ, ಇಲ್ಲ ರಾಬರ್ಟ್ ಹುಕ್ಕ, ಇಲ್ಲ ಆಂಟೋನಿ ವ್ಯಾನ್ ಲಿವೆನ್ಹೋಕ, ಇಲ್ಲ ಥಿಯೋಡರ್ ಶ್ವಾನ. ಜೀವಕೋಶವನ್ನು ಮೊದಲ ಬಾರಿ ವೀಕ್ಷಿಸಿ ಹೆಸರಿಸಿದವರು ರಾಬರ್ಟ್ ಹುಕ್ ಆಗಿದ್ದಾರೆ. ರಾಬರ್ಟ್ ಹುಕ್ ಅವರು 1665ರಲ್ಲಿ ಕಾರ್ಕ್ನ ತೆಳುವಾದ ಪದರದಲ್ಲಿ ಜೀವಕೋಶಗಳನ್ನು ವೀಕ್ಷಿಸಿದರು. ಅವರು ಪ್ರಾಚೀನ ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ಬಳಸಿದರು. ಸೆಲ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೆಲ್ಯುಲಾ ಅಂದರೆ ಈ ಸಣ್ಣ ಕೊಠಡಿ ಇಂದ ಬಂದಿದೆ. ರಾಬರ್ಟ್ ಹುಕ್ ರವರು ತಮ್ಮ ಸಂಶೋಧನೆಗಳನ್ನು ಮೈಕ್ರೋಗ್ರಾಫಿಯ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಅವರು ಕಾರ್ಕ್ನ ಸತ್ತ ಜೀವಕೋಶದ ಗೋಡೆಗಳನ್ನು ಮಾತ್ರ ನೋಡಿದ್ದರು. ಮುಂದಿನ ಕ್ವಶನ್, ಬೆಳಕಿನ ಚೆದುರುವಿಕೆಯಲ್ಲಿ ರಾಮನ್ ಪರಿಣಾಮವನ್ನು ಯಾರು ಕಂಡುಹಿಡಿದರು? ಓಮಿ ಜೆ ಬಾಬಣ್ಣ, ಇಲ್ಲ ಸಿ.ವಿ. ರಾಮಣ್ಣ. ಬೆಳಕಿನ ಚೆದುರುವಿಕೆಯಲ್ಲಿ ರಾಮನ್ ಪರಿಣಾಮವನ್ನು ಕಂಡುಹಿಡಿದವರು ಸರ್ ಸಿ.ವಿ. ರಾಮನ್ ಆಗಿದ್ದಾರೆ. ಸರ್ ಸಿ.ವಿ. ರಾಮನ್ ಅವರು ಇದನ್ನು ಫೆಬ್ರವರಿ 28, 1928ರಂದು ಕಂಡುಹಿಡಿದರು. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಈ ಭಾರತದಲ್ಲಿ ಆಚರಿಸಲಾಗುತ್ತದೆ. ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಏಷ್ಯನ್ ಇವರಾಗಿದ್ದಾರೆ. ರಾಮನ್ ಎಫೆಕ್ಟ್ ಸಮುದ್ರದ ಬಣ್ಣ ನೀಲಿಯಾಗಿ ಏಕೆ ಕಾಣುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ. ರಾಮನ್ ಎಫೆಕ್ಟ್ ಬೆಳಕು ಚೆದುರಿದಾಗ ಅದರ ತರಂಗಾಂತರದಲ್ಲಿ ಆಗುವ ಬದಲಾವಣೆಯನ್ನು ಒಳಗೊಂಡಿದೆ. ಮುಂದಿನ ಕ್ವಶನ್, ವಿಭಿನ್ನ ವಿಜ್ಞಾನ ಕ್ಷೇತ್ರಗಳಲ್ಲಿ 2 ನೊಬೆಲ್ ಪ್ರಶಸ್ತಿ ಗೆದ್ದ ಏಕೈಕ ಮಹಿಳೆ ಯಾರು? ರೋಸಲಿಂಡ್ ಫ್ರಾಂಕ್ಲಿನ್ನ, ಇಲ್ಲ ಮೇರಿ ಕ್ಯೂರಿನ, ಇಲ್ಲ ಡೊರೊಥಿ ಹಡ್ಕಿನ್ನ. ಮೇರಿ ಕ್ಯೂರಿಯವರು ವಿಭಿನ್ನ ವಿಜ್ಞಾನ ಕ್ಷೇತ್ರಗಳಲ್ಲಿ 2 ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ಏಕೈಕ ಮಹಿಳೆಯಾಗಿದ್ದಾರೆ. ಮೇರಿ ಕ್ಯೂರಿಯವರು 1903ರಲ್ಲಿ ಭೌತಶಾಸ್ತ್ರಕ್ಕೆ ಪ್ರಶಸ್ತಿಯನ್ನು ಪಡೆದುಕೊಂಡರು. 1911ರಲ್ಲಿ ರಾಸಾಯನ ಶಾಸ್ತ್ರದಲ್ಲಿ ಪ್ರಶಸ್ತಿಯನ್ನು ಗೆದ್ದರು. ಮೇರಿ ಕ್ಯೂರಿಯವರು ಪೊಲೋನಿಯಂ ಮತ್ತು ರೇಡಿಯಂ ಧಾತುಗಳನ್ನು ಕಂಡುಹಿಡಿದರು. ಅವರು ವಿಕಿರಣಶೀಲತೆ ಎಂಬ ಪದವನ್ನು ರೂಪಿಸಿದರು. ಪ್ಯಾರಿಸ್ ವಿಶ್ವವಿದ್ಯಾನಿಲಯದ ಮೊದಲ ಮಹಿಳಾ
ಪ್ರಾಧ್ಯಾಪಕಿ ಇವರಾಗಿದ್ದರು. ಅವರ ಕೆಲಸವು ಶಸ್ತ್ರ ಚಿಕಿತ್ಸೆಯಲ್ಲಿ ಎಕ್ಸರೆಗಳ ಬಳಕೆಗೆ ದಾರಿ ಮಾಡಿಕೊಟ್ಟಿತು. ಮುಂದಿನ ಕ್ವಶನ್, ಮೊದಲ ಪ್ರಾಯೋಗಿಕ ದೂರವಾಣಿಯನ್ನ ಯಾರು ಕಂಡುಹಿಡಿದರು? ಗುಗ್ಲಿಯೆಲ್ಮೋ ಮಾರ್ಕೋನಿನ, ಇಲ್ಲ ಅಲೆಕ್ಸಾಂಡರ್ ಗ್ರಹಂಬೆಲ್ಲ, ಇಲ್ಲ ಸ್ಯಾಮುಯಲ್ ಮೋರ್ಸಾ, ಇಲ್ಲ ಜೇಮ್ಸ್ ವ್ಯಾಟಾ. ಮೊದಲ ಪ್ರಾಯೋಗಿಕ ದೂರವಾಣಿಯನ್ನ ಅಲೆಕ್ಸಾಂಡರ್ ಗ್ರಹಂಬೆಲ್ ಅವರು ಕಂಡುಹಿಡಿದರು. ಅಲೆಕ್ಸಾಂಡರ್ ಗ್ರಹಂಬೆಲ್ ಅವರು 1876ರಲ್ಲಿ ದೂರವಾಣಿಯ ಪೇಟೆಂಟನ್ನು ಪಡೆದರು. ಅವರ ಮೊದಲ ಮಾತುಗಳು, ಮಿಸ್ಟರ್ ವ್ಯಾಟ್ಸನ್, ಇಲ್ಲಿಗೆ ಬನ್ನಿ, ನಾನು ನಿಮ್ಮನ್ನು ನೋಡಬೇಕು ಎಂದಾಗಿತ್ತು. ಅವರು ಕಿವುಡರಿಗೆ ಶಿಕ್ಷಣ ನೀಡುವಲ್ಲಿ ಆಸಕ್ತಿಯನ್ನು ಹೊಂದಿದ್ದರು. ಅವರು ನ್ಯಾಷನಲ್ ಜಿಯೋಗ್ರಫಿ ಸೊಸೈಟಿಯ ಸಹ ಸಂಸ್ಥಾಪಕರಾಗಿದ್ದರು. ಧ್ವನಿ ತೀವ್ರತೆ ಘಟಕ ಅಂದರೆ ಈ ಡೆಸಿಬಲ್ಗೆ ಅವರ ಹೆಸರನ್ನು ಇಡಲಾಗಿದೆ. ಮುಂದಿನ ಕ್ವಶನ್, ವಿಶ್ವದ ಮೊದಲ ಯಶಸ್ವಿ ಲಸಿಕೆಯನ್ನು ಈ ಸಿಡಿಬಿಗೆ ಅಭಿವೃದ್ಧಿಪಡಿಸಿದವರು ಯಾರು? ಜೋನಸ್ ಸಾಲ್ಕ, ಇಲ್ಲ ಎಡ್ವರ್ಡ್ ಜೆನ್ನರ್, ಇಲ್ಲ ಆಲ್ಬರ್ಟ್ ಸಬಿನ್ನ, ಇಲ್ಲ ರಾಬರ್ಟ್ ಕೋಚ. ಎಡ್ವರ್ಡ್ ಜೆನ್ನರ್ ಅವರು ಸಿಡಿಬಿಗೆ ವಿಶ್ವದ ಮೊದಲ ಯಶಸ್ವಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದರು. ಜೆನ್ನರ್ ಅವರನ್ನ ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಜೆನ್ನರ್ ಅವರು 1976ರಲ್ಲಿ ಸಿಡುಬಿನ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಸೃಷ್ಟಿಸಲು ಗೋಸಿಡುಬಿನ ಅಂಶವನ್ನು ಬಳಸಿದರು. ವ್ಯಾಕ್ಸಿನ್ ಎಂಬ ಪದವು ಲ್ಯಾಟಿನ್ ಪದದ ವಕ್ಕಾದಿಂದ ಬಂದಿದೆ. ಈ ವಕ್ಕ ಎಂದರೆ ಹಸು. ಎಡ್ವರ್ಡ್ ಜೆನ್ನರ್ ಅವರ ಕೆಲಸವು ಅಂತಿಮವಾಗಿ ಜಾಗತಿಕವಾಗಿ ಸಿಡುಬಿನ ನಿರ್ಮೂಲನೆಗೆ ಕಾರಣವಾಯಿತು. ವಿಜ್ಞಾನದ ಮೂಲಕ ಮಾನವ ಕಾಯಿಲೆಯನ್ನು ತಡೆಗಟ್ಟಿದ ಮೊದಲ ಸಂದರ್ಭ ಇದಾಗಿತ್ತು. ಮುಂದಿನ ಕ್ವಶನ್, ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು ಯಾರು? ಜೆ ಥಾಮ್ಸನ್ನ, ಇಲ್ಲ ಜೇಮ್ಸ್ ಚಾಡ್ವಿಕ್, ಇಲ್ಲ ಅರ್ನೆಸ್ಟ್ ರುದರ್ಫರ್ಡ್, ಇಲ್ಲ ಜಾನ್ ಡಾಲ್ಟನ್ನ. ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು ಜೆ ಥಾಮ್ಸನ್ ಆಗಿದ್ದಾರೆ. ಜೆ ಥಾಮ್ಸನ್ ಅವರು 1897ರಲ್ಲಿ ಕ್ಯಾಥೋಡ್ ಕಿರಣಗಳ ಕೊಳವೆಗಳನ್ನು ಬಳಸಿ ಇದನ್ನು ಕಂಡುಹಿಡಿದರು. ಪರಮಾಣುಗಳನ್ನು ಸಣ್ಣ ಕಣಗಳಾಗಿ ವಿಂಗಡಿಸಬಹುದು ಎಂದು ಇದು ಸಾಬೀತುಪಡಿಸಿತು. ಜೆ ಥಾಮ್ಸನ್ ಅವರು ಪರಮಾಣುವಿನ ಫ್ಲೇಮ್ ಫುಡ್ಡಿಂಗ್ ಮಾದರಿಯನ್ನು ಪ್ರಸ್ತಾಪಿಸಿದರು. 1906ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದರು. ಎಲೆಕ್ಟ್ರಾನ್ಗಳು ಋಣಾತ್ಮಕ ಚಾರ್ಜ್ ಹೊಂದಿರುವ ಉಪ ಪರಮಾಣು ಕಣಗಳಾಗಿವೆ ಅಂತ ತಿಳಿಸಿದರು. ಮುಂದಿನ ಕ್ವಶನ್, ಕೈಗಾರಿಕಾ ಕ್ರಾಂತಿಗೆ ಶಕ್ತಿ ತುಂಬಿದ
ಉಗಿ ಯಂತ್ರವನ್ನು ಸುಧಾರಿಸಿದವರು ಯಾರು? ಜಾರ್ಜ್ ಸ್ಟೀಫನ್ಸನ್ನ, ಇಲ್ಲ ಜೇಮ್ಸ್ ವ್ಯಾಟ, ಇಲ್ಲ ರುಡಾಲ್ಫ್ ಡಿಸೆಲ್ಲ, ಇಲ್ಲ ಎರ್ನಿ ಫೋರ್ಡಾ. ಜೇಮ್ಸ್ ವ್ಯಾಟ್ ಅವರು ಕೈಗಾರಿಕಾ ಕ್ರಾಂತಿಗೆ ಶಕ್ತಿ ತುಂಬಿದ ಉಗಿ ಯಂತ್ರವನ್ನು ಸುಧಾರಿಸಿದರು. ಜೇಮ್ಸ್ ವ್ಯಾಟ್ ಅವರು ನ್ಯೂಕಮನ್ ಎಂಜಿನ್ ಅನ್ನು ಹೆಚ್ಚು ದಕ್ಷವಾಗುವಂತೆ ಸುಧಾರಿಸಿದರು. ಜೇಮ್ಸ್ ವ್ಯಾಟ್ ಅವರು ಹಾರ್ಸ್ ಪವರ್, ಈ ಕುದುರೆ ಶಕ್ತಿ ಎಂಬ ಘಟಕವನ್ನು ಪರಿಚಯಿಸಿದರು. ಶಕ್ತಿಯ SI ಘಟಕ ವ್ಯಾಟ್ಗೆ ಇವರ ಹೆಸರನ್ನು ಇಡಲಾಗಿದೆ. ಜೇಮ್ಸ್ ವ್ಯಾಟ್ ಅವರ ಎಂಜಿನ್ ಅನ್ನು ಕಾರ್ಖಾನೆಗಳು, ಗಣಿಗಳು ಮತ್ತು ನಂತರ ರೈಲುಗಳಲ್ಲಿ ಬಳಸಲಾಯಿತು. ಈ ಆವಿಷ್ಕಾರವು ಕೈಗಾರಿಕಾ ಕ್ರಾಂತಿಯ ಪ್ರಮುಖ ಚಾಲಕ ಶಕ್ತಿಯಾಯಿತು.